ಗಡಿಯಾರ ಇರ್ಬೇಕಪ್ಪ. ಗಡಿಯಾರ ಇಲ್ಲಿದೆ, ನನಗೆ ಕಾಣಿಸಲ್ಲ. ಶ್ರೀ ಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸೃಷ್ಟಿಸ್ಥಿತ್ಯಪ್ಯಯೇಘಾ ನಿರ್ದಿಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರದ್ವಿಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುಃ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪಂಚಮ ಸ್ಕಂದದ ಮೊದಲನೇ ಅಧ್ಯಾಯ ಪ್ರಿಯವರ್ತ ಮಹಾರಾಜನ ಕಥೆ. ಅವನ ಯೋಗಸಿದ್ಧಿ, ಅವನ ಭಗವದ್ಭಕ್ತಿ, ಇವುಗಳನ್ನು ಈ ಅಧ್ಯಾಯ ಹೇಳ್ತಾ ಬಂದಿದೆ. ಎಷ್ಟು ಯೋಗಸಿದ್ಧಿ? ಸೂರ್ಯನ ರಥಕ್ಕೆ ಸಮವಾಗಿ ತಾನೊಂದು ರಥವನ್ನು ಮೇರು ಪರ್ವತದ ಸುತ್ತಲೂ ಸಂಚಾರ ಮಾಡಿಸುವ ಯೋಗಸಿದ್ಧಿ. ಆ ರಥಕ್ಕೆ ಎಷ್ಟು ತೇಜಸ್ಸು, ಅದರ ತೇಜಸ್ಸಿನಿಂದ ಈ ಕಡೆ ಭಾಗಕ್ಕೆಲ್ಲ ಬೆಳಕು ಬರಬೇಕು. ಅಷ್ಟು ತೇಜಸ್ಸು ಆ ರಥಕ್ಕೆ. ಇಂಥ ಯೋಗಸಿದ್ಧಿ ಪ್ರಿಯವರ್ತ ಮಹಾರಾಜನಿಗೆ. ಮೇರು ಪರ್ವತದ ಸುತ್ತಲೂ ಸೂರ್ಯನ ರಥಕ್ಕೆ ಸಮಾನವಾಗಿ ತಾನು ಒಂದು ರಥ ಓಡಿಸಿದ. ಸೂರ್ಯನ ರಥ ಆ ಕಡೆಗಿದ್ದಾಗ ಇವನ ರಥ ಈ ಕಡೆಗಿರ್ಬೇಕು. ಹಾಗಿದ್ದಾಗ ಆ ಕಡೆಗೂ ಬೆಳಕು, ಈ ಕಡೆಗೂ ಬೆಳಕು, ಎಲ್ಲೂ ಕತ್ಲೇ ಇಲ್ಲ. ಅಂಥ ಸನ್ನಿವೇಶ ಏರ್ಪಾಡು ಮಾಡಿದಂತೆ. 7 ದಿವಸ ಮಾತ್ರ ಹಾಗೆ ಮಾಡ್ದ ಅಂತ ಇದೆ. 7 ದಿವಸ ಅವನ ರಥ ಹಾಗೆ ಸುತ್ತಿದ್ದರಿಂದ ಆ ರಥ ಚಕ್ರಗಳು ಭೂಮಿಗೆ ತಾಗ್ತಾ ಇತ್ತಂತೆ. ಭೂಮಿಯಲ್ಲಿ ಇವತ್ತಿನ ಸಮುದ್ರ ನಮ್ಗೆ ಕಾಣುತ್ತಲ್ಲ, ಅಷ್ಟು ವಿಸ್ತಾರ ಇರಲಿಲ್ವಂತೆ, ಅಗಲ ಇರಲಿಲ್ವಂತೆ. ಒಂದು ಕಾಲುವೆ ಇದ್ದಂತೆ ಇತ್ತಂತೆ. ಅವನ ಚಕ್ರ ಅದ್ರ ಮೇಲೆ ಹೋಯ್ತಂತೆ, ರಥ ಚಕ್ರ. ಆದ್ರಿಂದ ಅದೆಲ್ಲ ಅಗಲ ಆಗಿಬಿಡ್ತಂತೆ. ಅಗಲ ಆಗಿ ಸಮುದ್ರ ಇಷ್ಟು ಅಗಲ ಆಯ್ತಂತೆ. ಇವತ್ತಾಗಿರುವಷ್ಟು ಅಗಲ ಆಗಿದೆ ಅಂಥ ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು. ಒಂದೊಂದು ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದ್ವೀಪ. ಜಂಬೂದ್ವೀಪ, ಪ್ರಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ಹೆಸರುಗಳು ಆ ದ್ವೀಪಗಳಿಗೆ.
ನಾವು ಸಂಕಲ್ಪ ಹೇಳೋದು ಜಂಬೂದ್ವೀಪೆ ಭರತವರ್ಷೆ ಅಂತ ಹೇಳ್ತೀವಿ. ಜಂಬೂದ್ವೀಪ ಒಂದು ದ್ವೀಪ ಅಷ್ಟೇ ಒಳಗೆ. ಇಂಥ ಸಾಮರ್ಥ್ಯ ಪರಿವರ್ತ ಮಹಾರಾಜನಿಗೆ. ಈ 1ನೇ ಅಧ್ಯಾಯ ಹೇಳುತ್ತೆ, ಪರಿವರ್ತ ಮಹಾರಾಜನ ಈ ಸಾಮರ್ಥ್ಯದ ಬಗ್ಗೆ ವಿಸ್ಮಯ ಮಾಡಿಕೊಳ್ಳೋದು ಬೇಡ. ಕಾರಣ, ಭಗವನ್ ನಾಮವನ್ನು ಒಂದು ಸಲ ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ವರ್ಣಬಾಹಿರನಿಗೂ ಕೂಡ ಸದ್ಗತಿಯಾಗುತ್ತೆ. ಪಂಚಮಸ್ಕಂದ ಹೇಳ್ತಾ ಇರೋ ಶ್ಲೋಕ ಇದು. ಚಿತ್ರಂ ವಿದೂರ ವಿಗತಃ ಸುಖದಾದದೀತ ಎನ್ನಾಮಧೇಯ ಮಧುನ ಸಜಹಾತಿ ಬಂಧಂ. ವರ್ಣಬಾಹಿರ ಕೂಡ ಒಮ್ಮೆ ಭಗವನ್ನಾಮವನ್ನು ಉಚ್ಚಾರಣೆ ಮಾಡಿದರೆ ಸಂಸಾರ ಬಂಧವನ್ನು ಕಳ್ಕೊಳ್ತಾನವನು. ಭಗವನ್ನಾಮಧೇಯಕ್ಕೆ ಅಷ್ಟು ಶಕ್ತಿ ಇದೆಯಂತೆ. ಇವನು ಭಗವನ್ನಾಮಧೇಯವನ್ನು ಎಷ್ಟು ಸಲ ಜಪಿಸಿದ್ನೋ ಏನೋ, ಎಷ್ಟು ಅನುಷ್ಠಾನ ಮಾಡಿದ್ನೋ ಏನೋ, ಎಷ್ಟು ತಪಸ್ಸು ಮಾಡಿದ್ದ. ಆದ್ದರಿಂದ ಆ ಭಗವಂತನನ್ನು ಕುರಿತು ಮಾಡಿದ ತಪಸ್ಸು, ಮಂತ್ರಗಳ ಕಥನ ಉಚ್ಚಾರಣೆ, ಅವುಗಳಿಂದಾಗಿ ಈ ಸಾಮರ್ಥ್ಯ ಪರಿವರ್ತ ಮಹಾರಾಜನಿಗೆ. ಭಗವನ್ ಮಹಿಮೆ ಅಷ್ಟು ದೊಡ್ಡದಾದ್ದರಿಂದ ಪರಿವರ್ತ ಮಹಾರಾಜ ಇಷ್ಟು ಸಾಧನೆ ಮಾಡಿದಾಗ ಆಶ್ಚರ್ಯಪಟ್ಟುಕೊಳ್ಬಾರ್ದು. ಇಷ್ಟು ಹೇಳಿ ಒಂಚೂರೇ ಉಳಿದಿದೆ ಪರಿವರ್ತ ಮಹಾರಾಜನ ಕಥೆಯಲ್ಲಿ. ಇಷ್ಟೇನು ತಿಳ್ಕೊಂಡ್ವಿ, ಅದರ ಪ್ರಕಾರ ಅಪರಿಮಿತ ಬಲ ಪರಾಕ್ರಮ ಪರಿವರ್ತ ಮಹಾರಾಜರಿಗೆ. ಅಪರಿಮಿತ ಬಲ ಪರಾಕ್ರಮ. ಹೀಗಿದ್ದವನಿಗೆ ನಿತ್ಯ ನಡ್ಕೊಂಡು ಹೋಗ್ತಾ ಇತ್ತು. ಒಮ್ಮೆ ಅವನಿಗೆ ಆಲೋಚನೆ ಬಂತಂತೆ, ಈ ಪ್ರಾಕೃತ ಪ್ರಪಂಚ, ಸತ್ವಗುಣ ರಜೋಗುಣ ತಮೋಗುಣ ಇವುಗಳ ಮಿಶ್ರಣದಿಂದ ಆಗಿರ್ತಕ್ಕಂಥ ಈ ಪ್ರಪಂಚ, ಈ ಪ್ರಪಂಚದಲ್ಲಿ ಇದ್ದು ಇದರಲ್ಲೇ ನಿರತನಾಗ್ಬಿಟ್ರೆ ಪ್ರಕೃತಿ ಬಂಧ ಹೆಚ್ಚಾಗತ್ತೆ, ಕರ್ಮಬಂಧ ಹೆಚ್ಚಾಗತ್ತೆ. ತಾನು ಪರಿವರ್ತ ಮಹಾರಾಜ ಇಂಥದ್ದೊಂದು ಪ್ರಕೃತಿ ಬಂಧಕ್ಕೆ ಯಾಕೆ ಒಪ್ಪಿಕೊಂಡಿದ್ದೀನಿ? ರಾಜನಾಗಿ ಇದನ್ನೆಲ್ಲ ಆಳ್ತಾ, ಇಂಥ ಕೆಲಸ ಎಲ್ಲ ಮಾಡ್ತಾ ಈ ಪ್ರಕೃತಿ ಬಂಧಕ್ಕೆ ನಾನು ಒಳಗಾಗಿದ್ದೀನಿ. ಪ್ರಕೃತಿ ಬಂಧದಿಂದ ಬಿಡುಗಡೆಯನ್ನು ಪಡಿಬೇಕು, ಅದು ಜೀವನದ ಗುರಿಯಾಗಿರಬೇಕು. ನಾನು ಪ್ರಕೃತಿ ಬಂಧವನ್ನೇ ಒಪ್ಪಿಕೊಂಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅಂತ ಇಷ್ಟೆಲ್ಲ ಸಾಧನೆ ಮಾಡಿರೋ ಪರಿವರ್ತ ತಪ್ಪು ಮಾಡಿದ್ದೀನಿ ಅಂತ ಅನುಸಂಧಾನ ಮಾಡ್ಕೋತಾನೆ. ಆದ ಜಗತ್ತಿನ ಬಗ್ಗೆ ಪ್ರತಿಯೊಬ್ಬ ಚಿಂತಕನಿಗೆ, ಬಿಡಿ ವ್ಯಕ್ತಿಗೆ ಏನು ತಿಳುವಳಿಕೆ ಬರುತ್ತೆ? ಜಗತ್ತನ್ನು ನೋಡ್ತಾ ಅಧ್ಯಯನ ಮಾಡ್ತಾ ಏನು ತಿಳುವಳಿಕೆ ಬರುತ್ತೆ? ಅವರವರ ಒಲವು ಯಾವ ಕಡೆ ಅಂತ. ಪ್ರತಿ ವ್ಯಕ್ತಿ ಕೂಡ ಒಂದು ಒಲವಿದೆಯಲ್ಲ, ನಂಗೆ ಇದು ಬೇಕು ಇದು ಬೇಡ ಅಂತ ಅಲ್ವಾ? ಅವರವರ ಒಲವು ಯಾವ ಕಡೆ ಇರ್ಬೋದು ಅಂತ. ಕೆಲವರಿಗೆ ಹುಟ್ಟಿದಾಗನಿಂದ ದೇವರ ಕಡೆ ಒಲವು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳ್ಕೊಳ್ಳೋದು, ಅಭ್ಯಾಸ ಮಾಡೋದು. ಕೆಲವರಿಗೆ ದೇವರ ಕಡೆ ಒಲವು ಚಿಕ್ಕ ವಯಸ್ಸಿಂದ. ಕೆಲವರಿಗೆ ದೇವರು ಖಂಡಿತ ಇಲ್ಲ ಅಂತ ದೇವರನ್ನು ಹಚ್ಕೊಳ್ದೇನೆ ಈ ಜಗತ್ತಿಗೆ ಅಂಟ್ಕೊಂಡು ಜೀವನ ಮಾಡೋದು. ಈ ಜಗತ್ತಿನಲ್ಲಿ ನಾವೇ ಎಲ್ಲ ಮಾಡ್ಕೊಳ್ಬಹುದು ನಾವೇ ಎಲ್ಲವನ್ನೂ ಮಾಡಿಕೊಳ್ಬಹುದು ಅನ್ನುವ ಚಿಂತನೆ ಕಡೆ ಒಲವು. ಅದನ್ನೇ ಗಟ್ಟಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ.
ಕೆಲವರಿಗೆ ಈ ಕಡೆ ಒಲವು, ಇನ್ನು ಮಧ್ಯ ಕೆಲವರು ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ, ಜಾಸ್ತಿ ಅರ್ಥ ಆಗೋದಿಲ್ಲ. ಹಾಗೂ ಇರ್ತಾರೆ, ಹೀಗೂ ಇರ್ತಾರೆ. ಇಂಥ ಜಗತ್ತಿದು. ವಿವೃತ ಮಹಾರಾಜ ಚತುರ್ಮುಖ ಪ್ರಭುದೇವರ ಆದೇಶ ಅಂತ ಅಂದ್ಕೊಂಡು ಇದೆಲ್ಲ ಮಾಡಿದ. ಇಷ್ಟು ಮಾಡಿದ್ದಾದ ಮೇಲೆ ಇದು ಪ್ರಕೃತಿ ಬಂಧಕ್ಕೊಳಗಾಗುವ ಜೀವನ, ಇದು ಚಟುವಟಿಕೆ. ಪ್ರಕೃತಿ ಬಂಧನ ಬಿಡುಗಡೆ ಪಡೆಯಬೇಕು. ಅದಕ್ಕೋಸ್ಕರ ತಾನು ಮಾಡಿರ್ತಕ್ಕಂಥ ಜೀವನ ಪ್ರಾಕೃತ ಜೀವನ ತಪ್ಪಾಯಿತು ತಪ್ಪಾಯಿತು ಅಂತ ಅವ್ರ ಮನಸ್ಸು ಹೇಳ್ತಾ ಇದೆಯಂತೆ. ಆ ಪ್ರಕೃತಿ ಬಂಧನದಿಂದ ಬಿಡುಗಡೆ ಪಡಿಬೇಕು ಅಂತ ಒಲವು ಯಾರಿಗೆ ಹುಟ್ಟುತ್ತೆ ಅವರಿಗೆ ಇಂಥ ಭಾವನೆ. ಹುಟ್ಟದೇ ಇದ್ದವರಿಗೆ ಇದೇ ಸರಿ, ಚೆನ್ನಾಗಿ ಜೀವನ ಮಾಡಿದ್ದೀವಿ ಅಂತ, ಇದೇ ಸರಿ ಅನ್ನೋ ಭಾವನೆ. ಆ ಒಲವು ಇದ್ದವರಿಗೆ, ಆ ಸ್ವಭಾವ ಇದ್ದವರಿಗೆ ತಪ್ಪಾಯಿತು ತಪ್ಪಾಯಿತು ಅಂತ. ಪರಿವರ್ತ ಮಹಾರಾಜನಿಗೆ ತಪ್ಪಾಯಿತು ತಪ್ಪಾಯಿತು ಅಂತ ಭಾವನೆ ಬಂದಿದೆಯಂತೆ. ಅವನು ಹೇಳ್ಕೊಂಡಿದ್ದಾನೆ ಅಂತ, ಅವನು ಹೇಳ್ಕೊಂಡು ಸಂಸ್ಕೃತ ಭಾಷೆ ಇಲ್ಲಿದೆ. ಅಹೋ ಅಸಾಧು ಅನುಷ್ಠಿತಂ ಅಂತ. ಆ ಅಸಾಧು ಅನುಷ್ಠಿತಂ ಸಂಸ್ಕೃತ ಭಾಷೆಗೆ ತಪ್ಪು ಮಾಡದೆ ಅಂತ ಅರ್ಥ. ಈ ವಿಷಯ ಭೋಗದ ಪ್ರಪಂಚ ಇದು. ಇಲ್ಲಿ ನಾನು ಜೀವನ ಮಾಡಿದ್ದೀನಿ, ಸಾಕಪ್ಪ ಸಾಕು ಈ ಜೀವನ. ಅಲಂ ಅಲಂ ಅಂತ ಶಬ್ದ ಇದೆ ಇಲ್ಲಿ. ಸಾಕು ಸಾಕು ಈ ಜೀವನ ಅಂತ. ಇಂಥ ಜೀವನ ಮಾಡಿದ್ದೀನಿ ನಾನು, ನನಗೆ ನಾನೇ ಧಿಕ್ಕಾರ ಹೇಳ್ಕೋಬೇಕು ಇವಾಗ ಅಂತ ಮಾಂ ದಿಕ್ ಅಂತ ತನಗೆ ಧಿಕ್ಕಾರ ಹೇಳ್ಕೊಳ್ತಾನೆ ಪರಿವರ್ತ ಮಹಾರಾಜ. ಅಂದರೆ ಈ ಪ್ರಾಕೃತ ಜೀವನ ಅಷ್ಟು ಸರಿಯಲ್ಲ ಅಂತ ಇಂಥ ವಿವೇಕಿಗಳಿಗೆ ಗೊತ್ತಾಗುತ್ತೆ, ಇಂಥ ಪ್ರಾಜ್ಞರಿಗೆ ಗೊತ್ತಾಗುತ್ತೆ. ಈ ಅಧ್ಯಾಯ ಓದುವವರಿಗೆ ಪರಿವರ್ತ ಮಹಾರಾಜ ಎಷ್ಟು ಪ್ರಾಜ್ಞ ಅಂತ ಗೊತ್ತಾಗಿದೆ ಅಲ್ವಾ? ಇಂಥ ಪ್ರಾಜ್ಞರಿಗೆ ಗೊತ್ತಾಗುತ್ತೆ ತಪ್ಪಾಯ್ತು ತಪ್ಪಾಯ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ರಾಜ್ಯಾಧಿಕಾರವನ್ನು ಪರಿತ್ಯಾಗ ಮಾಡಿಬಿಟ್ಟ, ತನ್ನ ಮಕ್ಕಳಿಗೆ ವಹಿಸ್ಕೊಟ್ಬಿಟ್ಟ. ಈ ರಾಜ್ಯಾಧಿಕಾರವನ್ನು ವಹಿಸಿಕೊಟ್ಟು ಸ್ವಯಂ ನಿಹಿತ ನಿರ್ವೇದ ಹೃದಯ ಗೃಹೀತ ಹರಿ ರುಚಿರ ವಿಹಾರಾನುಭಾವ ಭಗವದ ನಾರದಸ್ಯ ಪದವಿ ಪುನರೇವ ಅನುಸಸಾರ. ಅವನಿಗೆ ಮಾನಸಿಕವಾಗಿ ವೈರಾಗ್ಯ, ಆ ವೈರಾಗ್ಯ ಬಂದಿದ್ದರಿಂದ ಹೃದಯದಲ್ಲಿ ಹರಿಮಹಿಮೆಯನ್ನೇ ಅನುಸಂಧಾನ ಮಾಡಿಕೊಳ್ತಾ ಇದ್ದಾನಂತೆ. ಪದೇ ಪದೇ ಹರಿಮಹಿಮೆ ಅನುಸಂಧಾನ ಆಗ್ತಾ ಇದೆ ಅವನಿಗೆ. ಹೃದಯ ಗೃಹೀತ ಹರಿರುಚಿರ ವಿಹಾರಾನುಭಾವ ಅನುಸಂಧಾನ ಆಗ್ತಾ ಆಗ್ತಾ ಇನ್ನ ಈ ಪ್ರಾಪಂಚಿಕ ಜೀವನವನ್ನು ಮಾಡಬಾರದು ಅಂತ ಮನಸ್ಸಿಗೆ ಅನಿಸಿ, ನಾರದರು ಹೇಗಿರ್ತಾರೋ ನಾನು ಹಾಗೆ ಇರಬೇಕು ಅಂತ. ನಾರದರು ಹೇಗಿರ್ತಾರೆ? ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ತಪಸ್ ಮಾಡ್ಕೊಂಡಿರ್ತಾರೆ. ನಾನು ಹಾಗೆ ಇರ್ತೀನಿ ಅಂತ ಭಗವತಃ ನಾರದಸ್ಯ ಪದವಿ ಅನುಸಸಾರ. ಇಂಥ ಪರಿವರ್ತ ಮಹಾರಾಜ ಎಲ್ಲ ಇದ್ದವನು ಸಾಕು ಅಂತ ಪರಿತ್ಯಾಗ ಮಾಡಿದ್ದಾನೆ ಅಂತ. ಇದು ಇಲ್ಲದೆ ಇದ್ದವರು ವೈರಾಗ್ಯ ಅಲ್ಲ, ಇದ್ದವರ ವೈರಾಗ್ಯ. ಎಲ್ಲ ಇದ್ದವನಿಗೆ ಏನೇನೂ ಕಡಿಮೆ ಆಗಿಲ್ಲ ಪ್ರಾಪಂಚಿಕವಾಗಿ. ಎಲ್ಲ ಇದ್ದವನಿಗೂ ಕೂಡ ಈ ಜೀವನ ಸರಿಯಲ್ಲ ಅಂತ ಅನಿಸಿದೆ. ಇಂಥ ಜ್ಞಾನೋದಯ ಇದೆಯಲ್ಲ, ಅದು ಎಲ್ಲರಿಗೂ ಆಗೋದಿಲ್ಲ.
ತುಂಬ ತುಂಬ ಅಪರೂಪ ಇಂಥ ಜ್ಞಾನೋದಯ ಆಗೋದು. ಅಂತಹ ಜ್ಞಾನೋದಯ ಆದ ಪ್ರಿಯವ್ರತನ ಕಥೆಯನ್ನು ಭಾಗವತ ಈ ಪಂಚಮ ಸ್ಕಂದದಲ್ಲಿ ಹೇಳ್ತಾ ಇದೆ. ಇಂಥವರ ಕಥೆಯನ್ನು ಹೇಳೋದ್ರ ಮೂಲಕ ಉಳಿದವರಿಗೆ, ನಮ್ಮಂತಹ ಸಾಮಾನ್ಯ ಜನರು, ನಮಗೆ ಒಂದು ಸರಿಯಾದ ತತ್ವಜ್ಞಾನ ಬರಬೇಕು, ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಒಂದು ಅಭಿರುಚಿ ಹುಟ್ಟಬೇಕು. ಅದಕ್ಕಾಗಿ ಇಂಥವ್ರ ಕಥೆಗಳನ್ನು, ಪ್ರಾಚೀನ ವೃತ್ತಾಂತಗಳನ್ನು ಭಾಗವತ ಹೇಳೋದು. ಇಂಥ ವೃತ್ತಾಂತಗಳನ್ನು ಕೇಳಿದರೆ, ಭಾಗವತ ಆರಂಭದಲ್ಲಿ ಹೇಳಿದ್ರಲ್ಲ, ಸದ್ಯೋ ಹೃದಯ ಅವರ್ಜತೆ ಪ್ರಕೃತಿಭಿ ಶುಶ್ರೂಷಿಭಿ ತತ್ಕ್ಷಣಾತ್ ಅಂತ. ಇಂಥ ವೃತ್ತಾಂತಗಳನ್ನು ಕೇಳಿದರೆ ಭಗವದ್ಭಕ್ತರ ಮಹಿಮೆಯೂ ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ಮಹಿಮೆ ಗೊತ್ತಾಗುತ್ತೆ. ಹಾಗೆ ಯಾರಿಗೆ ಗೊತ್ತಾಗುತ್ತೋ ಅವರಿಗೆ ಹೃದಯದಲ್ಲಿ ಭಗವತ್ ಚಿಂತನೆ ನಿಲ್ಲುತ್ತೆ. ಸದ್ಯ ಹೃದಯ ಅವರುದ್ಧತೆ, ಭಗವತ್ ನಿಲ್ಲುತ್ತೆ ಹೃದಯದಲ್ಲಿ. ಆ ಹೃದಯದಲ್ಲಿ ಭಗವತ್ ಚಿಂತನೆ ನಿಲ್ಲುವಂತಹ ಪರಿವರ್ತನ ಕಥೆ ಇದು. ಆ ಆರಂಭದಲ್ಲಿ ಹೇಳಿದ ಮಾತಿದೆಯಲ್ಲ, ಅದನ್ನು ನಿಜ ಮಾಡುವ ಕಥೆ ಇದು, ಪರಿವರ್ತನ ಕಥೆ. ಮುಕ್ತಾಯ ಮಾಡ್ತಾ ಹೇಳ್ತಾರೆ, ಭೌಮಂ ದಿವ್ಯಂ ಮಾನಸಂಚ ಮಹಿತ್ವಂ ಯೋಗ ಕರ್ಮಜಂ ಯಶ್ಚಕ್ರೆ ದಿರಯೋಪಮ್ಯಂ ಪುರುಷಂತು ಜನಪ್ರಿಯಂ ಅಂತ ಭಾಗವತ ಹೇಳೋ ಮಾತಿದೆ ಪರಿವರ್ತ ಮಹಾರಾಜನ ಬಗ್ಗೆ. ಭೂಮಿಯಿಂದ ಪಡೆಯಬಹುದಾದ ಎಲ್ಲ ಮಹಿಮೆ ಸಂಪತ್ತು ಅದು ಭೌಮ. ಭೂಮಿಯಿಂದ ಪಡೆಯಬಹುದಾದ್ದು ಭೌಮ. ಮೇಲಿನ ಲೋಕ, ಸ್ವರ್ಗಲೋಕ, ಅದಕ್ಕೆ ದ್ಯೂ ಅಂತ ಹೆಸರು. ಅಲ್ಲಿಂದ ಪಡೆಯಬಹುದಾದ ಸಂಪತ್ತು ಅದೆಲ್ಲವೂ ಇವನಿಗಿತ್ತು, ಪರಿವರ್ತ ಮಹಾರಾಜನಿಗೆ. ಒಳ್ಳೆ ಯೋಗಾನುಷ್ಠಾನ ಮಾಡಿ ಮನಸ್ಸನ್ನು ಶಕ್ತಿ ಸಂಪನ್ನ ಮಾಡಿಕೊಂಡ್ರೆ, ಮನಸ್ಸಿಗೆ ಶಕ್ತಿ ಕೊಟ್ಕೊಂಡ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕಾಗತ್ತೆ. ಅದು ಯೋಗಾನುಷ್ಠಾನ ಮಾಡ್ತಾ 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 ಮನಸ್ಸಿಗೆ ಆ ಶಕ್ತಿ ಕೊಟ್ಕೊಳ್ಬೇಕು ಅಂತ. 100 ಕಿಲೋಮೀಟರ್ ದೂರದಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿ ಕೂತ್ಕೊಂಡು ಹೇಳ್ಬೋದು. ಮನಸ್ಸಿಗೆ ಆ ಶಕ್ತಿ ಕೊಟ್ಕೊಳ್ಳಿಕ್ಕೆ ಆಗಬೇಕು. ಯೋಗ ಯೋಗ ಸಾಧನೆಯಿಂದ ಆಗತ್ತಂತೆ, ಯೋಗ ಸಾಧನೆಯಿಂದ ಆಗತ್ತಂತೆಲ್ಲ ಆಗ್ಲಿಕ್ಕಾಗತ್ತೆ ಅಂತ. ಭಾಗವತ ಏಕಾದಶ ಸ್ಕಂದ ಅಲ್ಲಿ ಯೋಗ ಸಿದ್ಧಿಗಳನ್ನು ಹೇಳ್ತಾರೆ. ಅಲ್ಲಿ ನಾನಾ ಥರ ಯೋಗ ಸಿದ್ಧಿಗಳನ್ನು ಹೇಳ್ತಾರೆ. ಅಲ್ಲಿ ಇಂಥ ಯೋಗ ಸಿದ್ಧಿಗಳನ್ನು ಹೇಳ್ತಾರೆ. ಇಲ್ಲೇ ಕೂತ್ಕೊಂಡು 100 ಕಿಲೋಮೀಟರ್ ದೂರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಲಿಕ್ಕಾಗತ್ತೆ, ತಿಳ್ಕೊಳ್ಳಿಕ್ಕಾಗತ್ತೆ. ಅಗ್ನಿಯ ಮಧ್ಯೆ ಇದ್ದು ದಾಹಕ್ಕೆ ಒಳಗಾಗದಂತೆ ಇರಬಹುದು. ಅಗ್ನಿ ಮಧ್ಯೆನೇ ಇರುವುದು, ಶರೀರ ಸುಡಬಾರದು. ಅಗ್ನಿಸ್ತಂಭನ ವಿದ್ಯೆ ಅಂತ ಹೆಸರು ಅದಕ್ಕೆ. ನೀರೊಳಗಿದ್ದು ಏನೂ ಹಾನಿ ಆಗಬಾರ್ದು. ಉಸಿರು ಕಟ್ಟೋದು, ಮುಳುಗೋಗೋದು ಅಂಥದ್ದೇನು ಆಗದೇನೆ ಇಲ್ಲಿದ್ದಂಗೆ ಇರಬೇಕು. ನೀರಿನೊಳಗಿದ್ದು ಹಾಗಿರ್ಲಿಕ್ಕೆ ಸಾಧ್ಯ. ಜಲಸ್ತಂಭನ ವಿದ್ಯೆ ಅಂತ. ಸೋಬರಿ ಮಹರ್ಷಿ 12 ವರ್ಷ ನೀರಿನಲ್ಲಿದ್ದು ತಪಸ್ ಮಾಡಿದ್ರಂತ. ಭಾಗವತ ಆ ಕಥೆಯನ್ನು ಹಿಂದೆ ಹೇಳಿದೆ, ಮುಂದೆ ಹೇಳುತ್ತೆ. ಜಲಸ್ತಂಭನ ವಿದ್ಯೆ, ಅಗ್ನಿಸ್ತಂಭನ ವಿದ್ಯೆ, ಯೋಗ ಸಾಧನೆಯನ್ನು ಮಾಡಿದರೆ ಅದನ್ನೆಲ್ಲ ಮಾಡಲಿಕ್ಕಾಗತ್ತೆ ಅಂತ. ವಶಿಷ್ಠ ವಿಶ್ವಾಮಿತ್ರ ಯುದ್ಧ ಆಯಿತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ವಿಶ್ವಾಮಿತ್ರರು ವಶಿಷ್ಠನಿಗಳಿಗೆ 100 ಬಾಣಗಳನ್ನು ಹೊಡೆದರು. ವಶಿಷ್ಠರ ಮೇಲೆ ಸಿಟ್ಟು ವಿಶ್ವಾಮಿತ್ರರಿಗೆ ಹಸು ಕೊಡಲಿಲ್ಲ ಅಂತ.
ನೂರಾರು ಬಾಣಗಳು ನೋಡ್ದ ವಿಶ್ವಾಮಿತ್ರ ವಶಿಷ್ಠರ ಕಡೆಗೆ. ವಶಿಷ್ಠರು ಹೀಗೆ ಕೂತ್ಕೊಂಡಿದ್ರಂತೆ. ಅವ್ರದ್ದೊಂದು ಕೈಯಲ್ಲಿ ದಂಡ, ಬ್ರಹ್ಮದಂಡ ಅಂತ ಅದಕ್ಕೆ ಹೆಸರು. ಬ್ರಹ್ಮದಂಡ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ರಂತೆ. ವಿಶ್ವಾಮಿತ್ರ ಎಷ್ಟು ಬಾಣ ಹೊಡೆದ್ರು ಕೂಡ ಅದು ಬ್ರಹ್ಮದಂಡ ಹತ್ತ ಬರುತ್ತೆ ಅಂತ ಬೀಳ್ದಾಯ್ತಂತೆ. ವಶಿಷ್ಠರನ್ನು ಮುಟ್ಲೇ ಇಲ್ಲಂಥದ್ದು. ಒಂದು ಬಾಣ ವಶಿಷ್ಠರನ್ನು ಮುಟ್ಟಿಲ್ವಂತೆ. ಆ ದಂಡ ಹತ್ರ ಬರೋದು ಸುಮ್ಮನೆ ಬೀಳೋದು ಅಷ್ಟೆ, ನಿಷ್ಕ್ರಿಯವಾಗಿ ಬೀಳೋದು. ಇಂಥ ಯೋಗಶಕ್ತಿ. ಇನ್ನೂ ಏನೇನೋ ಕಥೆ ಇದೆ, ಯೋಗಶಕ್ತಿಯ ಕಥೆ ಅಂತ. ಅದಕ್ಕೆ ಅದನ್ನು ಮಾನಸಂಚ ಮಹಿತ್ವಂ ಅಂತೇಳಿ ಹೇಳಿತ್ತು. ಮನಸ್ಸಿಗೆ ಆ ಶಕ್ತಿ ಕೊಟ್ಕೊಳ್ಬೇಕು. ಯೋಗ ಸಾಧನೆಯನ್ನು ಮಾಡ್ತಾ 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 ಮನಸ್ಸಿಗೆ ಆ ಶಕ್ತಿ ಕೊಟ್ಕೊಳ್ಬೇಕು. ಅದು ಮಾನಸ ಮಹಿತ್ವ. ಅದು ಹಾಗೆ 3 ಮಹಿತ್ವವನ್ನು ಉಲ್ಲೇಖ ಮಾಡಿದ್ದಾರೆ. ಭೌಮಂ, ದಿವ್ಯಂ, ಮಾನಸಂಚ ಮಹಿತ್ವಂ. ಅಷ್ಟನ್ನ ಪ್ರಿಯವ್ರತ ಮಹಾರಾಜ ಗಳಿಸಿದ್ದ. ಎಲ್ಲ ಇತ್ತು ಅವನಿಗೆ. ಕೊನೆಗೆ ಅವನು ಅನಿಸಿದ್ದೇನು, ಅವನಿಗೆ ಇವೆಲ್ಲ ಸಾಮರ್ಥ್ಯಗಳಿಂದ, ಮಹಿಮೆಯಿಂದ ಏನೂ ಉಪಯೋಗ ಇಲ್ಲ. ಪ್ರಕೃತಿ ಬಂಧನ ಜಾಸ್ತಿ ಆಗತ್ತೆ ಅಂತನ್ಸಿ. ಪ್ರಕೃತಿ ಬಂಧನ ಜಾಸ್ತಿ ಆಗತ್ತೆ ಅಂತಂದ್ರೆ ದುಃಖ ಜಾಸ್ತಿ ಆಗತ್ತೆ ಅಂತ ಅರ್ಥ. ಆದ್ದರಿಂದ ಇವೆಲ್ಲ ಸಂಪತ್ತು ಕೂಡ ನರಕಕ್ಕೆ ಸಮಾನ. ನರಯೋ ಪುಣ್ಯಂ, ಇವೆಲ್ಲ ಸಂಪತ್ತು ನರಕಕ್ಕೆ ಸಮಾನ ಅಂತ ಅವನಿಗೆ ಭಾವನೆ ಬಂತಂತೆ. ಇದೊಂದು ಬೇಕು. ಈ ಶ್ಲೋಕ ಕಾಣೋಂಗೆ ಹೇಳಿ. ನೀನು ಹಿಡ್ಕೊಳ್ತಾ ಇರ್ಬೇಕು. ಅಯ್ಯೋ ಕೆಟ್ಟ ಆಗತ್ತೆ, ಇಡ್ಲಿಕ್ಕತ್ತಲ್ವಾ? ಇಡೋದು ಸ್ಟ್ಯಾಂಡ್ ಇದಿಲ್ಲ. ಪ್ರಿಯವ್ರತ ಮಹಾರಾಜನಿಗೆ ಎಷ್ಟು ಸಂಪತ್ತು ಸಿದ್ಧಿ ಇತ್ತು, ಅದೆಲ್ಲವೂ ಕೂಡ ಪ್ರಕೃತಿ ಬಂಧ. ಪ್ರಕೃತಿ ಬಂಧ ಇದ್ದರೆ ದುಃಖವೇ ಜಾಸ್ತಿ ಆಗತ್ತೆ. ತಾತ್ಕಾಲಿಕ ಸುಖದಿಂದ ಸಂತೋಷ ಪಟ್ಕೋಬಾರ್ದಂತೆ. ಅಂತಹ ಜ್ಞಾನ ಬೇಕಲ್ಲ, ಅವ್ರಿಗೆ ಆ ಜ್ಞಾನ ಇತ್ತು. ಆದ್ದರಿಂದ ಇಷ್ಟು ಮಹಿಮೆಯನ್ನ ನರಕ ಸದೃಶ ಅಂತ ಅವನು ಪರಿಗಣನೆ ಮಾಡಿದಂತೆ. ಯಶ್ಚಕ್ರೆ ನಿರಯೋಪಮ್ಯಂ ಪೌರುಷಂತು ಜನಪ್ರಿಯಂ. ಭಾರಿ ಪೌರುಷ, ಶಕ್ತಿ, ಪರಾಕ್ರಮ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದೆಲ್ಲ ಜನ ಚಪ್ಪಾಳೆ ಹೊಡಿಲಿಕ್ಕಷ್ಟೇ. ಅದಕ್ಕೆ ಪೌರುಷಂತು ಜನಪ್ರಿಯಂ, ಜನ ಮೆಚ್ತಾರಷ್ಟೇ, ಉಗೆ ಉಗೆ ಅಂತಾರಷ್ಟೇ. ಏನು ಪ್ರಯೋಜನ ಇಲ್ಲ ಅದರಿಂದ. ಇಷ್ಟು ಜ್ಞಾನ ಪ್ರಿಯವ್ರತ ಮಹಾರಾಜನಿಗಾಯ್ತಂತೆ. ಇದು ಈ ಅಧ್ಯಾಯದ ಕೊನೆಯ ಶ್ಲೋಕ. ಇದು ಪ್ರಿಯವ್ರತ ಮಹಾರಾಜ ಇಂಥ ಜ್ಞಾನ ಆಗಿದ್ದರಿಂದೇನೆ ಅವನು ಇದನ್ನು ಬಿಟ್ಟು ಭಗವತ್ ಚಿಂತನೆ ಮಾಡಿದ. ಪ್ರಕೃತಿ ಬಂಧನವನ್ನು ಪರಿಹಾರ ಮಾಡಿಕೊಂಡ. ಒಂದು ಸರಿಯಾದ ಅಧ್ಯಯನ, ಸರಿಯಾದ ಜ್ಞಾನ ಅಂದರೆ ಪ್ರಕೃತಿ ಬಂಧನದಿಂದ ಬಿಡುಗಡೆ ಪಡೆಯಬೇಕು ಎನ್ನುವ ಸುಸ್ಪಷ್ಟವಾದ ಜ್ಞಾನ ಬರಬೇಕು. ಇವನಿಗೆ ಬಂದಿತ್ತ ಜ್ಞಾನ? ಆ ಜ್ಞಾನ ಬರದೇ ಇದ್ದು ಇದರಲ್ಲಿ ಅಂಟ್ಕೊಂಡಿರ್ತೀವಿ. ಪ್ರಿಯವ್ರತ ಮಹಾರಾಜನಿಗೆ ಅಂಥ ಸುಸ್ಪಷ್ಟವಾದ ಜ್ಞಾನ ಬಂದಿತ್ತು. ಹಾಗೆ ಯಾರೋ ಜ್ಞಾನ ಬಂದಿದ್ದವರ ಚರಿತ್ರೆಯನ್ನ ಭಾಗವತ ನಮ್ಗೆ ಹೇಳ್ಕೊಡ್ತಾ ಇದೆ. ಇಂಥ ಮಹಾಮಹಿಮ
ಪ್ರಿಯವರ್ತ ಮಹಾರಾಜ ಅಂತ. ಅಲ್ಲಿ 1ನೇ ಅಧ್ಯಾಯ ಮುಗೀತು. ಮುಂದೆ ಪ್ರಿಯವರ್ತನ ಮಗ ಆಗ್ನೇಧ್ರ ಅಂತ ಒಂದು ಸ್ವಲ್ಪ ಅವನ ಚರಿತ್ರೆಯನ್ನು ಹೇಳಬೇಕು. 2ನೇ ಅಧ್ಯಾಯ ಆಗ್ನೇಧ್ರ ಚರಿತ್ರೆಯನ್ನ ಹೇಳಬೇಕು. ಪ್ರಿಯವರ್ತ ಮಹಾರಾಜ ತನ್ನ ರಾಜ್ಯಾಧಿಕಾರವನ್ನ ಮಗ ಆಗ್ನೇಧ್ರನ ವಹಿಸಿಕೊಟ್ಟು ಹೊರಟೋಗಿದ್ದ. ಆಗ್ನೇಧ್ರ ರಾಜ್ಯವನ್ನು ಆಳ್ತಾ ಜನಗಳಿಗೆಲ್ಲ ಹಿತ ಮಾಡ್ತಾ ಇದ್ದ. ಈಗ ರಾಜ್ಯ ಆಳ್ತಾ ಇರುವಾಗ ಅವನಿಗೆ ಒಮ್ಮೆ ತನಗೆ ಸದ್ಗತಿಯಾಗೋದು ಹೇಗೆ ಅಂತ ಚಿಂತನೆ ಬಂತು. ಪಿತೃಗಳಿಗೆ ಸದ್ಗತಿಯನ್ನು ಮಾಡಿದರೆ ಮಾತ್ರ ತನಗೆ ಸದ್ಗತಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ಪ್ರತಿಯೊಬ್ಬರೂ ಕೂಡ ತಮ್ಮ ಪಿತೃಗಳಿಗೆ ಸದ್ಗತಿಯಾಗುವಂತೆ ತಮ್ಮ ಆಚರಣೆಯನ್ನು ಇಟ್ಕೊಳ್ಬೇಕು. ಅಧ್ಯಯನ, ಬ್ರಾಹ್ಮಣ ಸತ್ಕಾರ ಅಂತ. ಬ್ರಾಹ್ಮಣ, ವಿದ್ಯಾವಂತನ ಬ್ರಾಹ್ಮಣ ಮನೆಗೆ ಬಂದರೆ ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕಂತ. ಅವನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು. ಮಾಡಬೇಕಾದ್ರೆ ಅದ್ಯಮೇ ಸಫಲಂ ಜನ್ಮ, ಅದ್ಯನ ಪಾವಿತಂ ಕುಲಂ, ಅದ್ಯ ನ ಪಿತರಸ್ತುಪ್ತಾಹ ಅಂತ ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕಂತ. ಒಬ್ಬ ಸದ್ಬ್ರಾಹ್ಮಣ ಮನೆಗೆ ಬಂದರೆ ಅವನಿಗೆ ನಾವು ನಮ್ಮ ಕೈಲಾದಷ್ಟು ಸತ್ಕಾರವನ್ನು ಕೊಟ್ಟರೆ ಆಗ ನಮ್ಮ ಕುಲ ಪವಿತ್ರವಾಯಿತು. ಅದ್ಯನ ಪಾವಿತಂ ಕುಲ, ಅದ್ಯನ ಪಿತರಸ್ತುಪ್ತಾಹ, ನಮ್ಮ ಪಿತೃಗಳು ತೃಪ್ತರಾಗ್ತಾರೆ ಅಂತ ಅನುಷ್ಠಾನ ಮಾಡಬೇಕಂತೆ. ಪಿತೃಗಳಿಗೆ ಸದ್ಗತಿ ಆಗಬೇಕಂತೆ. ವರ್ಷಕ್ಕೊಂದ್ಸಲ ಶ್ರಾದ್ದ ಮಾಡ್ತೀವಿ ಅಂತ ಅಷ್ಟೇ ಅಲ್ಲ, ನಮ್ಗಲ್ಲಿ ನಿಂತೋಗಿದೆ ಇವಾಗ. ಕೆಲವು ಕಡೆ ಅದು ಇಲ್ಲ. ಅಷ್ಟೇ ಅಲ್ಲ, ನಿತ್ಯ ಮಾಡಬೇಕು. ಅಧ್ಯಯನ, ದೇವ ಋಷಿ ಆಚಾರ್ಯ ಪಿತೃತರ್ಪಣ, ದೇವ ಋಷಿ ಆಚಾರ್ಯ ಪಿತೃತರ್ಪಣ ನಿತ್ಯ ಮಾಡಬೇಕು. ಇದು ಪಿತೃಗಳಿಗೆ ಸದ್ಗತಿಯನ್ನ ದೊರಕಿಸಿಕೊಡುವ ಪುತ್ರನ ಕರ್ತವ್ಯ ಅಂತ. ತನಗೆ ಮದುವೆ ಆಗಿಲ್ಲ ಯಾಗ್ನೇಧ್ರನಿಗೆ, ತಾನೇನೋ ಎಲ್ಲ ಮಾಡ್ತಾ ಇದ್ದಾನೆ. ತನಗೆ ಮದುವೆ ಆಗಿಲ್ಲ ಅಂತ ಮಕ್ಕಳಿಲ್ಲ, ಮುಂದೆ ಯಾರು ಮಾಡೋದು? ತನಗೆ ಸದ್ಗತಿ ಆಗೋದು ಹೆಂಗೆ? ತನಗೆ ಸಂತತಿ ಇದ್ದರೆ, ತನ್ನ ಸಂತತಿಯಿಂದೆಲ್ಲ ಮಾಡಿದರೆ ತನಗೆ ಸದ್ಗತಿ. ತನಗೆ ಸದ್ಗತಿ ಆಗೋದು ಹೇಗೆ ಅಂತ ಆಲೋಚನೆ ಅವನಿಗೆ ಬಂತು. ತಾನು ಗೃಹಸ್ಥಾಶ್ರಮಿ ಆಗಬೇಕು, ಒಳ್ಳೆ ಸಂತತಿ ಪಡಿಬೇಕು ಅಂತ ಆಲೋಚನೆ ಬಂತು ಅವನಿಗೆ. ಆದ್ದರಿಂದ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿದಂತೆ, ನನಗೆ ಒಳ್ಳೆಯ ಪತ್ನಿ ಸಿಗಬೇಕು, ಅವಳಿಂದ ಒಳ್ಳೆ ಸಂತತಿ ಆಗಬೇಕು, ಅದರಿಂದ ಪಿತೃಗಳಿಗೆ ಸದ್ಗತಿ ಆಗಬೇಕು ಅಂತ. ಏನೋ ಪ್ರಾಪಂಚಿಕ ಸಂಪಾದನೆ ಮಾಡುವಂಥವರಿಗೆ ಅದು ಆಲೋಚನೆ ಇಲ್ಲ ಅವರಿಗೆ. ಇದಾಗಬೇಕಿದು, ಅದಾಗಲಿಕ್ಕೆ ಬೇಕಾದಂತೆ ನನಗೊಂದು ಕನ್ಯಾ ಬೇಕು, ಮದುವೆ ಆಗಬೇಕು, ಅಂಥ ಸಂತತಿ ಆಗಬೇಕು. ಇಂಥ ಅಪೇಕ್ಷೆಯನ್ನು ಮುಂದಿಟ್ಟುಕೊಂಡು ತಪಸ್ ಮಾಡಿದಂತೆ. ಪರಮಾತ್ಮ ಪೂರ್ವಚಿತ್ತಿ ಅಂತ ಹೆಸರಿನ ಒಬ್ಬಳು ಅಪ್ಸರೆಯನ್ನ ಕಳಿಸಿದಂತೆ. ಇವನು ತಪಸ್ ಮಾಡ್ತಾ ಇದ್ದ ಜಾಗಕ್ಕೆ ಅಪ್ಸರೆ ಬಂದು ಅವಳು ನೋಡ್ತಾನೆ. ನೋಡಿದಾಗ ಅವಳ ಬಗ್ಗೆ ಆಕರ್ಷಣೆ ಆಗುತ್ತೆ.
ಅವನಿಗಾದ ಆಕರ್ಷಣೆಯನ್ನು ಮತ್ತು ಅವಳ ಸೌಂದರ್ಯವನ್ನು ಕುರಿತು ಭಾಗವತ 2ನೇ ಅಧ್ಯಾಯ, ಪಂಚಮಸ್ಕಂದ 2ನೇ ಅಧ್ಯಾಯ ಒಂದು 7-8 ಶ್ಲೋಕ ಹೇಳಿದೆ, ಗದ್ಯ ಹೇಳಿದೆ. ಆ ಗದ್ಯ ಒಂದು ಆಧ್ಯಾತ್ಮಿಕ ಗ್ರಂಥ ಇದ್ದಾಗಿಲ್ಲ. ಅದು ಯಾರೋ ಒಬ್ಬ ಆಧುನಿಕ ಕವಿ ಅಥವಾ ಪ್ರಾಚೀನ ಕವಿ ಕಾಳಿದಾಸನಂಥವರು, ಬಡಭಟ್ಟರಂಥವರು ಒಂದು ಹುಡುಗಿಯನ್ನು ವರ್ಣನೆ ಮಾಡದಂತೆ ಇದೆ. ಆ ಪೂರ್ವಚಿತ್ತಿ ಅನ್ನೋಳು ಬಂದಿದ್ದಾಳೆ, ಇವನು ತಪಸ್ ಮಾಡೋ ಜಾಗಕ್ಕೆ ಅವನಿಗೆ ಕಾಣಿಸಿದಾಳೆ. ಕಾಣಿಸಿದಾಗ ಆಗ್ನಿಂದ ನನಗೆ ಏನೇನು ಭಾವನೆ ಬಂತು ಅಂತ ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನು ನಮ್ಮ ಕಾವ್ಯ ಮಾರ್ಗದಲ್ಲಿ ಶೃಂಗಾರ ರಸ ಅಂತ ಕರಿತೀವಿ. ಆ ರೀತಿ ಇದೆ. ಅದೆಲ್ಲ ವರ್ಣನೆ ಮಾಡಿದ್ದಾದ್ಮೇಲೆ ಅವಳನ್ನು ಮಾತಾಡಿಸಿ ವರ್ಣನೆ ಮಾಡ್ದ. ಆಮೇಲೆ ಅವಳನ್ನು ಮಾತಾಡಿಸಿ ಅವಳಿಗೊಂದಿಷ್ಟು ಆಧಾರ ಸತ್ಕಾರ ತೋರಿಸಿದಂತೆ. ಸಭಾಜಯ ಮಾಸ ಅಂದರೆ ಆಧಾರ ಸತ್ಕಾರ ತೋರಿಸಿದ. ಅವಳು ಇವನ ಆಧಾರ ಸತ್ಕಾರವನ್ನು ನೋಡಿ, ಅವನ ವಾಗ್ವೈಖರಿಯನ್ನು ನೋಡಿ ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅನಿಸ್ತು. ಕ್ಷತ್ರಿಯರು, ಅವಳಂತೂ ಮೇಲಿಂದ ಹೋಗಿದವಳು. ಈ ಬ್ರಾಹ್ಮಣ ವಿವಾಹ ಪದ್ಧತಿ ಇದೆಯಲ್ಲ, ಅದು ಬೇಕೇ ಬೇಕು ಅಂತ ಇದ್ದಿಲ್ಲ ಕ್ಷತ್ರಿಯರಿಗೆ. ಹುಡುಗ ಹುಡುಗಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಒಪ್ಪಿಗೆ ಕೊಟ್ಕೊಂಡ್ರು ಸಾಕಷ್ಟು, ಒಪ್ಪಿಗೆ ಕೊಟ್ಕೊಂಡ್ರು ಸಾಕಷ್ಟು ಅಂತ. ಒಪ್ಪಿಗೆ ಕೊಟ್ಕೊಂಡ್ರು ಮದುವೆ ಆಯ್ತು ಅಂತ ಅರ್ಥ. ಅದಕ್ಕೆ ಗಾಂಧರ್ವ ವಿವಾಹ ಅಂತ ಹೆಸರು. ಇವನು ಕ್ಷತ್ರಿಯ, ಅವಳು ಮೇಲಿಂದ ಹೋಗಿದವಳು. ಅವಳಿಗೆ ಈ ಗಾಂಧರ್ವ ವಿವಾಹ ಮಾಡ್ಕೊಳ್ಳಿಕ್ಕೆ ಅನುಮತಿ ಇದೆ. ಅದಿಬ್ಬರಿಗೂ ಗಾಂಧರ್ವ ವಿವಾಹ ಆಯಿತು. ದಂಪತಿಗಳಾಗಿದ್ದಾರೆ ಅವರು. ಇವಾಗ ದಂಪತಿಗಳಾಗಿದ್ದಾಗ ಗೃಹಸ್ಥಾಶ್ರಮದ ಜೀವನ ಮಾಡಿದರು. ಒಂದು ಸ್ವಲ್ಪ ಪ್ರಾಪಂಚಿಕ ವಿಷಯ ಭೋಗ ಮಾಡಿದರು. ನಮ್ಮ ಆಧುನಿಕ ಶಬ್ದ ಹೇಳಬೇಕು ಅಂತಂದ್ರೆ ಹನಿಮೂನ್ ಮಾಡಿದ್ರಂತೆ. ಒಂದಷ್ಟು ದಿವಸ ಮಾಡಿದ್ರಂತೆ. ಅದೆಲ್ಲ ಮುಗೀತು. ಅದೆಲ್ಲ ಮುಗಿದ ಮೇಲೆ ಮದುವೆ ಆಗಿದ್ದ ಉದ್ದೇಶ ಏನು? ಸತ್ಸಂತತಿ ಪಡಿಬೇಕು ಅಂತ. ಅದರಂತೆ ಸತ್ಸಂತತಿಯನ್ನು ಪಡ್ಕೊಂಡ. ಅವಳಲ್ಲಿ 9 ಜನ ಮಕ್ಕಳು ಅವನಿಗೆ. ಅವರ ಹೆಸರು ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾನ. ದ್ವೀಪಗಳ ಹೆಸರುಗಳು. ಇವರು ಆಳಿದ್ರು ಆ ದ್ವೀಪಗಳನ್ನ. ಅದೇ ಇವರ ಹೆಸರನ್ನೇ ಆ ದ್ವೀಪಗಳು ಹೆಸರು ಕುಳ್ಕೊಂಡ್ಬಿಟ್ಟು ರಮ್ಯಕ ದ್ವೀಪ, ಕುಶದ್ವೀಪ ಅಂತೆಲ್ಲ ಇವರ ಹೆಸರಿಂದ ಆ ದ್ವೀಪದ ಹೆಸರು ಬಂದಿದೆ. ಮಕ್ಕಳು ಆಯಿತು. ಅವನು ನಾನು ಕರ್ತವ್ಯ ಕೆಲಸ ಮುಡಿತು ಅಂತ ಅವಳು ಹೊರಟೋದ್ಲು. ಸರಿ, ಇವನು ತನ್ನ 9 ಮಕ್ಕಳಿಗೆ ತನ್ನ ರಾಜ್ಯವನ್ನು 9 ಭಾಗ ಮಾಡಿ ನೀವು ರಾಜ್ಯ ವಹಿಸ್ಕೊಡಿ ಅಂತ ಹೇಳಿ ತಪಸ್ಪಟ್ಟು. ಇಷ್ಟು ಆಗ್ನಿಧಾನ ಕಥೆ. ಪರಿವರ್ತ ಮಹಾರಾಜನ ಮಗ ಆಗ್ನಿಧ್ರ, ಅವನ ಕಥೆ. ಮುಂದೆ ಈ ಆಗ್ನಿಧಾನ 9 ಜನ ಮಕ್ಕಳು, ಅವರಲ್ಲಿ ನಾಭಿ ಅಂತ
ನಾಭಿ ಅಂತ ಮೊದಲನೇ ಮಗ, ಅಗ್ನಿತ್ರನ ಮಗ. ಅವನು ಮದುವೆ ಆಗಿದ್ದ ಅಂತ. ಆದರೆ ಬೇಗ ಸಂತತಿ ಆಗಿಲ್ಲ. ಸಂತತಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಭಗವಂತನ ಆರಾಧನೆಯನ್ನು ಮಾಡಿದ. ಒಳ್ಳೆ ಸಂತತಿಯನ್ನು ಕೊಡುವಂತ ಭಗವಂತನ ಆರಾಧನೆಯನ್ನ ಮಾಡಿದ. ಈ ನಾಭಿಯ ಪತ್ನಿ ಹೆಸರು ಮೇರುದೇವಿ ಅಂತ. ಆ ನಾಭಿ ಮತ್ತು ಮೇರುದೇವಿ ದಂಪತಿಗಳು ಸತ್ಸಂತತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನ ಆರಾಧನೆಯನ್ನು ಮಾಡಿದರು. ತುಂಬಾ ಶುದ್ಧ ಹೃದಯದಿಂದ ಪರಮಾತ್ಮನ ಆರಾಧನೆಯನ್ನು ಮಾಡಿದರಂತೆ. ಅವರ ಆರಾಧನೆಯನ್ನ ಮೆಚ್ಚಿ ಪರಮಾತ್ಮ ಅವರಿಗೆ ದರ್ಶನ ಕೊಟ್ಟಂತೆ. ಕಾಣಿಸ್ಕೊಂಡ ಪರಮಾತ್ಮ ಅವರಿಬ್ಬರಿಗೆ. ಪರಮಾತ್ಮ ಹೇಗಿದ್ದ ಕಾಣಿಸ್ಕೊಂಡಾಗ ಅಂತ ಭಾಗವತ ಹೇಳುತ್ತೆ. ಹೃದಯಂಗಮಂ ಮನೋನಯನ ನಂದನ ಅಭಿರಾಮ ಅವಯವಂ ಅವಿಶ್ಚಕಾರ. ಪರಮಾತ್ಮ ನೋಡಿದರೆ ಮನಸ್ಸು ತುಂಬಾ ಆಕರ್ಷಣೆ ಒಳಗಾಗಬೇಕು. ಹೃದಯ ಅಲ್ಲೇ ನಿಂತು ಬಿಡು. ಹೃದಯ ಅಲ್ಲೇ ನಿಂತು ಅದಕ್ಕೆ ಹೃದಯಂಗಮ ಅಂತ ಹೆಸರು. ಒಳ್ಳೆ ಸಂಗೀತ ಇದ್ರೆ ಹೃದಯ ಅಲ್ಲೇ ನಿಲ್ಲುತ್ತೆ. ಹೃದಯಂಗಮ ಸಂಗೀತ. ಹೃದಯ ಅಲ್ಲೇ ನಿಲ್ಲುತ್ತೆ ಅಲ್ವಾ? ಅದು ಹೃದಯಂಗಮ. ಇಲ್ಲಿ ಕಾಣಿಸ್ಕೊಂಡ್ರು ಭಗವದ್ ರೂಪ, ಹೃದಯಂಗಮ ಭಗವದ್ ರೂಪ ಅಂತೆ. ನೋಡ್ತಾ ಇದ್ದೆ ಹೃದಯ ಅಲ್ಲೇ ನಿಲ್ಲುತ್ತೆ, ಬೇರೆ ಕಡೆ ಹೋಗುದೀಗ. ಮನೋ ನಯನ ನಂದನ, ಮನಸ್ಸಿಗೆ ಕಣ್ಣಿಗೆ ಸಂತೋಷ ಕೊಡುತ್ತಂತೆ ಆ ಭಗವದ್ ರೂಪ. ಭಗವದ್ ರೂಪದ ಅವಯವಗಳು ಆಪಾದ ಮೌಲಿ ಪರ್ಯಂತ ಅವಯವಗಳು ಎಲ್ಲವೂ ಕೂಡ ಅಭಿರಾಮವಾಗಿದೆಯಂತೆ. ಅಭಿರಾಮ ಶಬ್ದ ಇದೆಯಲ್ಲ, ಅದಕ್ಕೆ ತುಂಬಾ ಹೊಂದುವಂತ ಬೇರೆ ಕನ್ನಡ ಶಬ್ದ ಹೇಳಿಕ್ಕಾಗುವುದಿಲ್ಲ. ಆಪಾದ ಮೌಲಿ ಪರ್ಯಂತ ಸಕಲ ಅವಯವಗಳು ಅಭಿರಾಮ ಆಗಿದೆ. ಶುದ್ಧವಾಗಿ, ಆಕರ್ಷಕವಾಗಿ, ಲಕ್ಷಣ ಸಂಪನ್ನವಾಗಿದೆ. ಎಲ್ಲ ಅವಯವಕ್ಕೂ ಲಕ್ಷಣ ಇದೆ. ಶುದ್ಧವಾಗಿದೆ, ಆಕರ್ಷಕವಾಗಿದೆ. ಈ ಶುದ್ಧ, ಆಕರ್ಷಕ, ಲಕ್ಷಣ ಸಂಪನ್ನ, ಈ ಮೂರು ಶಬ್ದಗಳಿಂದ ಅಭಿರಾಮ ವ್ಯಾಖ್ಯಾನ ಮಾಡಬೇಕು. ಅಭಿರಾಮ ಭಗವಂತನ ಅವಯವಗಳು, ಅಭಿರಾಮ ಅವಯವಗಳು. ಇಂತಹ ಅವಯವದ ಭಗವದ್ ರೂಪದ ದರ್ಶನ ಈ ನಾಭಿ ದಂಪತಿಗಳಿಗೆ ಆಯ್ತಂತೆ. ಆದಾಗ ಅವರಿಬ್ಬರು ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಅವರಿಬ್ಬರು ಪರಮಾತ್ಮನ ಸ್ವಾಗತ ಹೇಳಿದರು. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ ಮೇಲೆ ಅವನ ಸ್ತೋತ್ರವನ್ನು ಹೇಳಿದರು. ಕಾಣಿಸಿರೋ ಭಗವಂತನ ಸ್ತೋತ್ರವನ್ನ ಹೇಳಿದರು. ಈ 3ನೇ ಅಧ್ಯಾಯದಲ್ಲಿ ಉದ್ದಕ್ಕೆ ಭಗವತ್ ಸ್ತೋತ್ರ, ಎಲ್ಲ ಗದ್ಯ, ಸಾಮಾನ್ಯ ಪದ್ಯ ಅಲ್ವಾ ಭಗವತ್ ಸ್ತೋತ್ರ ಅಂದರೆ. ಇಲ್ಲಿ ಗದ್ಯ, ಪ್ರಾಯಣ ಪದ್ಯಕ್ಕಿಂತ ಕಷ್ಟ. ಗದ್ಯ ಇಲ್ಲಿ ಸ್ತುತಿ ಅಂದ್ರೆ ಗದ್ಯ, ಅದು ತುಂಬಾ ನಿಧಾನವಾಗಿ ಓದಬೇಕು. ಇದು ಉಪನ್ಯಾಸ ಮಾಡೋ ವಿಷಯ ಅಲ್ವೇ ಅಲ್ಲ ಅಂತ. ಪ್ರಾಯಣ ಪಾಠ ಮಾಡೋ ವಿಷಯವೂ ಅಲ್ಲ. ಭಾಷೆ ಗೊತ್ತಿದ್ದವರು
ತಾವೇ ಓದಿ ಓದಿ ಆಸ್ವಾದ ಮಾಡಿಕೊಳ್ಬೇಕು. ತಾವೇ ಓದಬೇಕು, ಆಸ್ವಾದ ಮಾಡಿಕೊಳ್ಬೇಕು. ಆಸ್ವಾದ ಮಾಡ್ಕೊಳ್ಳಿಕ್ಕೆ ಭಾಷೆ ಗೊತ್ತಿರಬೇಕು. ಆ ಭಾಷೆ ಗೊತ್ತಿದ್ದು ಓದಿ ಓದಿ ಆಸ್ವಾದ ಮಾಡಿಕೊಳ್ಬೇಕು ಅಂತ ಆಸ್ವಾದ್ಯ ಗದ್ಯ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಆ ಭಗವದ್ರೂಪವನ್ನು ಹೇಳುವ ಆಸ್ವಾದ್ಯ ಗದ್ಯ. ಗದ್ಯವನ್ನೆಲ್ಲ ಹೇಳಿ ಸ್ತೋತ್ರ ಏನೋ ಮಾಡಿದರು. ಮಾಡಿದ್ದಾದ್ಮೇಲೆ ಅವ್ರು ಹೇಳ್ತಾರೆ, ಸ್ತೋತ್ರ ಮಾಡೋರು ಋಷಿಗಳೆಲ್ಲ ಹೇಳ್ತಾರೆ, ಈ ನಾಭಿ ಮಹಾರಾಜ ರಾಜಋಷಿಯವನು ಅಂತ. ರಾಜ ಆದರೂ ಋಷಿಯಂತೆ ಜೀವನ ಮಾಡಿದ್ದಾನೆ. ಅಲ್ಲ, ರಾಜಋಷಿಯವನು ರಾಜನಾದರೂ ಋಷಿಯಂತೆ ಜೀವನ ಮಾಡಿದ್ದಾನೆ. ಈ ರಾಜಋಷಿ ಅವರಿಗೆ ಸತ್ಸಂತತಿ ಆಗಬೇಕು ಅಂತ ಅಪೇಕ್ಷೆ ಇದೆ. ಎಂಥ ಸಂತತಿ ಆಗಬೇಕು? ನೀನು ಹೇಗಿದೆಯೋ ಹಾಗೆ ಇರಬೇಕು ಆ ಸಂತತಿ. ಇಂಥ ಅಪೇಕ್ಷೆ ಕೇಳದೆ ಅಂತ. ನೀನು ಹೇಗಿದೆಯೋ ಆ ಸಂತತಿಯು ಹಾಗೆ ಇರಬೇಕು ಅಂತ. ಭವಾದೃಶೀಂ ಪ್ರಜಾಂ ಆಶಾಸಾನ ಇದ್ದಾನೆ. ಅದಕ್ಕಾಗಿ ನನ್ನ ಸೇವೆಯನ್ನು ಮಾಡಿದ್ದಾನೆ ಅಂತ ಅವರೆಲ್ಲ ಹೇಳಿದರು ಪರಮಾತ್ಮನಿಗೆ. ಪರಮಾತ್ಮ ಪ್ರತಿಕ್ರಿಯೆ ಕೊಡ್ತಾನೆ ಅವ್ರು ಹೇಳಿದ್ದಾದ್ಮೇಲೆ. ನೀವೆಲ್ಲ ಎಷ್ಟು ಸ್ತೋತ್ರ ಮಾಡಿದ್ದೀರಿ, ವರ ಕೇಳಿದ್ದೀರಿ ನಿಮ್ಮ ರಾಜನಿಗೋಸ್ಕರ. ಏನು ವರ ಕೇಳಿದ್ದೀರಿ? ನನ್ನ ಹಾಗೆ ಇರತಕ್ಕಂಥ ಒಬ್ಬ ಸಂತತಿ ಆಗಬೇಕು ಅಂತ ವರ ಕೇಳಿದ್ದೀರಿ. ನನ್ನ ಹಾಗೆ ಇನ್ಯಾರೂ ಇರುವುದಿಲ್ಲ ಜಗತ್ತಿನಲ್ಲಿ ಅಂತ. ಅದು ಕೃಷ್ಣಾವತಾರ ಪ್ರಸಂಗರು ಅಂಥದ್ದು ಒಂದು ಕಥೆ ಇದೆ. ಇಲ್ಲೂ ಆ ಕಥೆ ಇದೆ. ನನ್ನ ಹಾಗೆ ಇನ್ಯಾರು ಇರೋದಿಲ್ಲ. ನೀವು ನನ್ನ ಹಾಗೆ ಇರೋವರ ಮಗ ಆಗಬೇಕು ಅಂತ ವರ ಕೇಳ್ತಾ ಇದ್ದೀರಿ. ಹೇಗೆ ಕೇಳೋದು? ನೀವು ಬ್ರಾಹ್ಮಣರು ಎಲ್ಲ ಕೇಳ್ತಾ ಇದ್ದೀರಿ. ನಿಮ್ಮ ಬ್ರಾಹ್ಮಣರ ಮಾತು ಸುಳ್ಳಾಗಬಾರದು. ಕೇಳ್ತಾ ಇದ್ದೀರಿ. ನನ್ನ ಹಾಗಿರೋರು ಇನ್ಯಾರೂ ಇಲ್ಲ. ಆದ್ದರಿಂದ ನಾನೇ ನಾಭಿರಾಜನ ಮಗನಾಗಿ ಬರ್ತೀನಿ. ಅವನೇ ಇರೋದು ಇನ್ಯಾರೂ ಇಲ್ಲ ಅಲ್ವಾ? ಅವನೇ ಇರೋದ್ರಿಂದ ನಾನೇ ನಾಭಿರಾಜನ ಮಗನಾಗಿ ಬರ್ತೀನಿ ಅಂತ ಅವರಿಗೆ ವರ ಕೊಡ್ತಾನೆ. ಅದರಂತೆ ನಾಭಿರಾಜನ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅವತಾರ ಮಾಡುವಾಗ ಪರಮಹಂಸ ಸನ್ಯಾಸಿಗಳು ಅಂತ ಯಾರಿರ್ತಾರೆ, ಸರ್ವಸಂಗ ಪರಿತ್ಯಾಗ ಮಾಡಿದವರು ಅಲ್ವಾ? ಪರಮಹಂಸ ಸನ್ಯಾಸಿಗಳು ಅಂದರೆ ಸರ್ವಸಂಗ ಪರಿತ್ಯಾಗ ಮಾಡಿದವರು ಅಂತ. ಮಠ ಅಂಟಿಸ್ಕೊಂಡಿರಬಾರ್ದು ಅಲ್ವಾ? ಅದು ಪೂರ್ತಿ ಆಗೋದಿಲ್ಲ. ಸರ್ವಸಂಗ ಪರಿತ್ಯಾಗ ಆಗೋದಿಲ್ಲ. ಇಲ್ಲಿ ಹೇಳೋದು ಸರ್ವಸಂಗ ಪರಿತ್ಯಾಗ ಅಂದರೆ ವಾತರಶನಾನಾಂ ಶ್ರವಣಾನಾಂ ಋಷೀಣಾಂ ಊರ್ಧ್ವಮಂತಿನಾಂ ಅಂತ. ಒಂದು ತುಂಡು ಬಟ್ಟೆ ಉಟ್ಕೋಬಾರ್ದಂತ. ಶುಕಾಚಾರ ಭಾಗವತ ಹೇಳಲಿಕ್ಕೆ ಬಂದರು ಅಂತ ಹೇಳಿದಾಗ ದಿಗಂಬರ ಶುಕಾಚಾರ ಬಂದರು ಅಂತ ಕಥೆ ಇದೆ ಅಲ್ವಾ? ಒಂದು ತುಂಡು ಬಟ್ಟೆ ಉಟ್ಕೋಬಾರ್ದು ಅಂದರೆ ಅವ್ರು ವಾತರಶನರು ಅಂತ. ಗಾಳಿ ಅವರಿಗೆ ವಸ್ತ್ರ. ಹೀಗಿರ್ಬೇಕಂತ ಸರ್ವಸಂಗ ಪರಿತ್ಯಾಗ ಅಂದರೆ. ಊರ್ಧ್ವಮಂತಿನ ಇಂಥವ್ರು ಎಂದೆಂದೂ ಏನೇನೋ ಕಾಮ ಅದರ ಲೇಷ ಕೂಡ ಮನಸ್ಸಿಗೆ ಬರಬಾರ್ದು. ಕಾಮದ ಲೇಷ ಕೂಡ ಮನಸ್ಸಿಗೆ ಬರಬಾರ್ದು. ಅಂಥವ್ರನ್ನ ಪರಮಹಂಸ ಸನ್ಯಾಸಿಗಳು ಅಂತ ಕರೆಯುವುದು. ಹಂಸ ಶಬ್ದಕ್ಕೆ ಶುದ್ಧ ಅಂತ ಅರ್ಥ. ಪರಮಹಂಸ ಪರಮಶುದ್ಧ ಅಂತ ಅರ್ಥ. ಪರಮಶುದ್ಧ ಆಗಬೇಕಾದ್ರೆ ಒಂದು ತುಂಡು ಬಟ್ಟೆ ಉಟ್ಕೋಬಾರದು. ಹಾಗಿರ್ಬೇಕಂತೆ. ಒಂದು ಲೇಷ ಕಾಮ ಮನಸ್ಸಿಗೆ ಬರಬಾರ್ದಂತೆ.
ಅಂತಹ ಸನ್ಯಾಸಿಗಳು ಅವತ್ತಿನ ಕಾಲದಲ್ಲಿ ಇದ್ದವರಿಗೆ ಅವ್ರು ಮಾಡಬೇಕಾದ ಧರ್ಮಾಚರಣೆ ಏನು ಅಂತ ಅಂಥವ್ರು ಉಪದೇಶ ಮಾಡಲಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡಿದ ಅಂತ. ಅವತಾರ ಮಾಡಿದ ಪರಮಾತ್ಮ ಉಪದೇಶ ಮಾಡ್ತಾ ಹೋದ. ಅವನಿಗೆ ರಾಜ್ಯವನ್ನು ವಹಿಸಿಕೊಟ್ಟ ನಾಭಿ ರಾಜ್ಯವನ್ನು ವಹಿಸಿಕೊಡ್ಬೇಕಾದ್ರೆ ಪ್ರಜೆಗಳಿಗೆ ಆ ನಾಭಿಯ ಮಗ, ಅವನಿಗೆ ಋಷಭ ಅಂತ ಹೆಸರು, ನಾಭಿಯ ಮಗನಿಗೆ ಋಷಭ ಅಂತ ಹೆಸರು. ಆ ಋಷಭನ ಬಗ್ಗೆ ಪ್ರಜೆಗಳಿಗಿಂತ ಭಾವನೆ ಇತ್ತಂತೆ. ಈ ಋಷಭ ನಮ್ಮ ರಾಜ ಆಗಲಿ ಅಂತ ಅಪೇಕ್ಷೆ ಇತ್ತಂತೆ. ಶ್ರೀರಾಮನ ಕಾಲದಲ್ಲಿ ದಶರಥ ಇನ್ನೂ ಪದವಿಲಿರುವಾಗಲೇ ಶ್ರೀರಾಮಚಂದ್ರ ನಮ್ಮ ರಾಜನಾಗಲಿ ಅಂತ ಪ್ರಜೆಗಳಿಗೆ ಅಪೇಕ್ಷೆ ಇತ್ತಂತೆ. ಇಲ್ಲಿ ನಾಭಿ ಇನ್ನು ಪದವಿಯಲ್ಲಿ ಇರಬೇಕಾದ್ರೇನೆ ಋಷಭ ನಮ್ಮ ರಾಜನಾಗಲಿ ಅಂತ ಪ್ರಜೆಗಳಿಗೆಲ್ಲ ಅಪೇಕ್ಷೆ ಇತ್ತಂತೆ. ಇಂಥ ಈ ಋಷಭ ಎನ್ನುವ ವ್ಯಕ್ತಿ ಅವ ಶರೀರ ರಚನೆ ತುಂಬಾ ಲಕ್ಷಣವಾಗಿದೆಯಂತೆ. ಅವನು ನೋಡುವ ಜನಗಳೆಲ್ಲ ಅವನ ಬಗ್ಗೆ ಬಹಳ ಪ್ರಶಂಸೆಯ ಮಾತುಗಳು ಆಡ್ತಾರಂತೆ. ಚಿಕ್ಕ ಹುಡುಗ ಬಂದೇನೆ, ಯಾರು ನೋಡಿದ್ರು ಕೂಡ ತುಂಬಾ ಪ್ರಶಂಸೆಯ ಮಾತುಗಳನ್ನ ಆಡ್ತಾರಂತೆ. ಚಿಕ್ಕ ಹುಡುಗ ಇರುವಾಗೇನೆ ಬಲ, ಶರೀರದ ಬಲ, ತೇಜಸ್ಸು ಅವೆಲ್ಲ ಬಹಳ ಮೇಲ್ಮಟ್ಟದಲ್ಲಿದೆಯಂತೆ. ಇದೆಲ್ಲವನ್ನು ಗಮನಿಸಿದ ತಂದೆ ನಾಭಿ ಇದೆಲ್ಲವನ್ನು ಒಳಗೊಂಡಿರುವ ಅರ್ಥದ ಶಬ್ದ ಬೇಕು, ಇಷ್ಟು ಅರ್ಥ ಬೇಕು ಅಂತ ಶಬ್ದ ಆಲೋಚನೆ ಮಾಡಿ ಋಷಭ ಅನ್ನೋ ಶಬ್ದ ಅವನ ತಲೆಗೆ ಹೊಳಿತು. ಪ್ರಚೋದನೆ ಋಷಭ ಅನ್ನೋ ಶಬ್ದ ಅವನ ತಲೆಗೆ ಹೊಳಿತು. ಸೊ ತನ್ನ ಮಗನಿಗೆ ಋಷಭ ಅಂತ ಹೆಸರಿಟ್ಟ. ಋಷಭ ಶಬ್ದ ಸಂಸ್ಕೃತ ಕನ್ನಡ ಕೋಶ ತೆಗೆದು ನೋಡಿ ಗೊತ್ತಾಗುತ್ತೆ. ಶ್ರೇಷ್ಠ, ಋಷಭ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಇಷ್ಟು ಗುಣಗಳಿಂದ ಶ್ರೇಷ್ಠ ಅವನು, ಅದಕ್ಕೆ ಅವನು ಋಷಭ ಅಂತ ಹೆಸರಿಟ್ಟ. ರಾಜ್ಯ ನಡೀತಾ ಇದೆ. ಇವನಿಗೊಂದು ಇಷ್ಟೊಂದು ಕೀರ್ತಿ ಬಂದ್ಬಿಟ್ಟಿದೆ ಈ ಭೂಮಿಯಲ್ಲಿ. ಈ ಋಷಭನಿಗೆ, ದೇವೇಂದ್ರನಿಗೆ ಆಗೊಮ್ಮೆ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗುತ್ತಿದೆ ಅಲ್ವಾ. ಇಂದ್ರೋತ್ಸವ ತಪ್ಪಿತು ಅಂತ ಮಳೆ ಸುರಿಸಿ ಅನಾಹುತ ಮಾಡ್ಲಿಕ್ಕೆ ಹೋಗಿದ್ದ ದೇವೇಂದ್ರ ಅಲ್ವಾ. ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗಿದ್ದಲ್ವಾ ದೇವೇಂದ್ರನಿಗೆ. ಪಾರಿಜಾತ ಅಪಹರಣ ಪ್ರಸಂಗದಲ್ಲಿ ದೇವೇಂದ್ರ ಸಚಿ ಇಬ್ಬರು ಸೇರ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರು. ಕೃಷ್ಣ ಸತ್ಯಭಾಮಿಯರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರು. ಆ ಕೃಷ್ಣ ಸತ್ಯಭಾಮಿಯರು ಜಗಜ್ಜನ್ಮಾಧಿಕಾರರು ಲಕ್ಷ್ಮೀನಾರಾಯಣ ಗೊತ್ತಿದೆ. ಅದು ಯಾವುದೋ ಒಂದು ಕ್ಷಣ ಇದೆಯಲ್ಲ, ಆ ಕ್ಷಣದಲ್ಲಿ ಬುದ್ಧಿಯಿಂದ ಆ ಚಿಂತನೆಗೆ ಹೋಗಿ ಒಂದು ಕೈ ನೋಡ್ಕೋತೀನಿ ಅಂತ. ಇಂಥ ಬುದ್ಧಿ ದೇವೇಂದ್ರನಿಗೆ. ಅಷ್ಟು ಮಳೆ ಸುರಿಸ್ಬಿಟ್ಟ. ಇಲ್ಲಿ ಯುದ್ಧ ಮಾಡಿದ್ರು ಇಬ್ಬರು ಸೇರಿ. ಅದರಂತೆ ಇದೊಂದು ಘಟನೆ ಇವರು. ಈ ಋಷಭ ಎನ್ನುವನು ಇಷ್ಟು ಜನಪ್ರಿಯನಾಗಿ ಭೂಮಿಲಿದ್ದಾನಲ್ಲ, ಇನ್ನೂ ಏನೋ ಒಂದು ಸ್ವಲ್ಪ ತಲೆ ಕೆಟ್ಟು ನಾನು ಮಳೆ ಸುರಿಸೋದಿಲ್ಲ, ಏನ್ ಮಾಡ್ತಾನೆ ನೋಡೋಣ ಅಂತ ಅಂದ್ಕೊಂಡಂತೆ. ನಾನು ಮಳೆ ಸುರಿಸೋದಿಲ್ಲ, ಇವನೇನ್ ಮಾಡ್ತಾನೆ ಮಾಡಲಿ ಅಂತ. ಮಳೆ ಬರೆಸ್ತಿಲ್ವಂತೆ. ಮಳೆ ದೇವತೆ ಅವನು ಇಂದ್ರ. ಮಳೆ ತಡೆ ಹಿಡಿದ್ಬಿಟ್ಟ, ಮಳೆ ಬರದೆ ಇರೋ ಮಾಡ್ಬಿಟ್ಟ. ಅದನ್ನು ಗಮನಿಸಿದ ಪರಮಾತ್ಮ ಋಷಭ ನಕ್ಕಿದ್ದಂತೆ. ಅಯ್ಯೋ ಪ್ರಾಣಿ ಅಂತ ನಕ್ಕು
ಮಳೆ ಸುರಿಸಿದಂತೆ ಅಂತ. ಆತ್ಮಯೋಗ ಮಾಯೆಯ ಸ್ವವರ್ಷಂ ಆಂಜನಾಭಂ ನಾಮ ಅಭ್ಯಮರ್ಷೀತ್. ಆ ಪ್ರದೇಶಕ್ಕೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಬರೆಸಿದಂತೆ. ಸರಿ, ಇಷ್ಟೆಲ್ಲ ಆಯಿತು. ಒಳ್ಳೆ ಮಗ ಇದ್ದಾನೆ ಅಂತ ಸಂತೋಷವಾಗಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಆ ನಾಭಿರಾಜನ ಮಹಿಮೆ ಬಹಳ ಇದೆ, ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ ಅಂದ್ಕೊಂಡು ಇವನು ನಾಭಿರಾಜ ತಪಸ್ಸು ಹೊರಟು ಹೋಗ್ತಾನೆ. ಋಷಭ ಪದವಿಲಿದ್ದಾನೆ. ಇವಾಗ ಪದವಿಯಲ್ಲಿದ್ದಾಗ ಜನಗಳಿಗೆಲ್ಲ ಸನ್ಮಾರ್ಗ ದರ್ಶನ ಮಾಡ್ತಾ ರಾಜ್ಯ ಆಳ್ಕೊಂಡಿದ್ದಾನೆ. ಅವನು ಜಯಂತಿ ಎನ್ನುವ ಕನ್ಯೆಯನ್ನು ಮದುವೆಯಾಗಿದ್ದಾನಂತೆ. ಋಷಭ ಮತ್ತು ಜಯಂತಿ ಅನ್ನೋ ಕನ್ಯೆಯನ್ನು ಮದುವೆಯಾಗಿದ್ದಾನಂತೆ. ಹೀಗೆ ಮದುವೆ ಮಾಡಿಕೊಂಡು 100 ಮಕ್ಕಳನ್ನು ಪಡ್ಕೊಂಡಿದ್ದಾನಂತೆ. ಋಷಭ ಜಯಂತಿಯರಿಗೆ 100 ಜನ ಮಕ್ಕಳಂತೆ. ಆ 100 ಜನ ಮಕ್ಕಳಲ್ಲಿ ಒಬ್ಬನು ಮಹಾಯೋಗಿ. ಅವನ ಹೆಸರು ಭರತ ಅಂತ. ಶ್ರೇಷ್ಠ ಗುಣ. ಅಂತ ಭರತನಿಂದಾಗಿ ಈ ಭೂಮಿಗೆ ಭಾರತ ಅಂತ ಹೆಸರು ಬಂದಿದ್ದು. ಅವನಿಂದಾಗಿ, ಆ ಭರತನಿಂದಾಗಿ ಈ ನಾವೆಲ್ಲ ವಾಸ ಮಾಡಿಕೊಂಡಿರೋ ಭೂಮಿಗೆ ಭಾರತ ಅಂತ ಹೆಸರು ಬಂದಿದ್ದು. ಏನ ಇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಅದಾದ್ಮೇಲೆ ಇನ್ನು 9 ಜನ. ಅವರಲ್ಲದೇನೆ ಬ್ರಹ್ಮಜ್ಞಾನಿಗಳು, ಕವಿ, ಹರಿ, ಅಂತರಿಕ್ಷ ಅಂತ 11ನೇ ಸ್ಕಂದಲ್ಲಿ ಬರುತ್ತೆ. ಆ ಬ್ರಹ್ಮಜ್ಞಾನಿಗಳು ಇವರೆಲ್ಲ ಸೇರಿ 19 ಜನ ಆಗ್ತಾರೆ. ಇನ್ನು 81 ಜನ ಅವರು ಸಾಧಾರಣ ಆದರೂ ನಮ್ಮಂಗಲ್ಲ ಅಂತ. ಮಹಾಶಾಲೀನ, ಮಹಾಶ್ರೋತ್ರಿಯ, ಯಜ್ಞಶೀಲ, ಕರ್ಮಶ್ರದ್ಧ, ಬ್ರಾಹ್ಮಣ ಬಹು. ಯಾಕೆ 81 ಜನ ಅವರು ಪಿತುರಾದೇಶಕರ, ತಂದೆ ಆದೇಶವನ್ನು ಪಾಲನೆ ಮಾಡಿಕೊಂಡಿದ್ದವರು. ಆ 81 ಜನ ಮಹಾಶಾಲೀನ, ಪ್ರತಿ ವರ್ಷ ವಿಹಿತವಾದ ಯಜ್ಞವನ್ನು ಯಾರು ಮಾಡ್ತಾರೆ ಅವರಿಗೆ ಮಹಾಶಾಲೀನರು ಅಂತ ಹೆಸರು. ಮಹಾಶ್ರೋತ್ರಿಯ, ಶ್ರೋತ್ರಿಯ ಶಬ್ದಕ್ಕೆ ಅರ್ಥಜ್ಞಾನ ಸಹಿತ ವೇದಾಧ್ಯಯನ ಮಾಡಿದವನು ಅಂತ ಅರ್ಥ. ಬರೀ ಉಚ್ಚಾರಣೆ ಮಾಡೋದಲ್ಲ, ಅರ್ಥಜ್ಞಾನ ಸಹಿತ ವೇದಾಧ್ಯಯನ ಮಾಡಿದವನು ಶ್ರೋತ್ರಿಯ ಅಂತ. ಯಾರನ್ನೂ ಶ್ರೋತ್ರಿಯ ಅಂತ ಕರಿಬಾರದು. ಅರ್ಥಜ್ಞಾನ ಸಹಿತ ವೇದಾಧ್ಯಯನ ಮಾಡಿರ್ಬೇಕು, ಅವನು ಶ್ರೋತ್ರಿಯ ಅಂತ ಹೆಸರು. ಈ 81 ಜನ ಮಹಾಶ್ರೋತ್ರಿಯ, ಯಜ್ಞಶೀಲ, ಕರ್ಮಶ್ರದ್ಧಾ, ಕರ್ಮದಲ್ಲಿ ಶ್ರದ್ಧೆ ಇಲ್ಲವರು, ಕರ್ಮಶ್ರದ್ಧಾ. ಆದ್ದರಿಂದ ಬ್ರಾಹ್ಮಣ ಬಹು, ಕ್ಷತ್ರಿಯರವರು. ಆದರೆ ಬ್ರಹ್ಮನಲ್ಲಿ ನಿಷ್ಠೆ ಇದ್ದವರಾಗಿದ್ದರು. ವರ್ಣದಿಂದ ಬ್ರಾಹ್ಮಣ ಅದೊಂದು ಬೇರೆ ಇದೆ. ಚತುರ್ವರ್ಣದಲ್ಲಿ ಬ್ರಾಹ್ಮಣ ವರ್ಣ ಅಂತಿದೆಯಲ್ಲ, ಅದೊಂದು ವ್ಯವಸ್ಥೆ ಇದೆ. ಅಲ್ಲಿ ಬಂದವರು ದೇವರ ನಿಷ್ಠೆ ಇಲ್ಲದೆ ಇದ್ದವರಾಗಿರ್ತಾರೆ, ದೇವರಲ್ಲಿ ನಿಷ್ಠೆ ಇಲ್ಲದೆ ಇದ್ದವರಾಗಿರ್ತಾರೆ. ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದು ದೇವರ ಧರ್ಮದ ನಿಷ್ಠೆ ಇಲ್ಲದೆ ಇದ್ದರೆ ಅವರು ಬ್ರಾಹ್ಮಣರಲ್ಲ, ಸುಮ್ಮನೆ ಆ ಪರಂಪರೆಯಲ್ಲಿ ಬಂದಿದ್ದಾರೆ ಅಂತಷ್ಟೇ. ಕ್ಷತ್ರಿಯನಾಗಿ ಬಂದಿದ್ದು, ವೈಶ್ಯನಾಗಿ ಬಂದಿದ್ದು ಕೂಡ ಬ್ರಹ್ಮನಲ್ಲಿ ಅಪಾರವಾದ ನಿಷ್ಠೆ ಇದ್ದರೆ ಅವರು ಬ್ರಾಹ್ಮಣರು. ವರ್ಣ ಅಲ್ಲ, ಅವರ ನಿಷ್ಠೆಯಿಂದ ಬ್ರಾಹ್ಮಣರು. ವರ್ಣದಿಂದ ಬ್ರಾಹ್ಮಣರಲ್ಲ, ನಿಷ್ಠೆಯಿಂದ ಬ್ರಾಹ್ಮಣರು. ಈ ಋಷಭರಾಜನ 81 ಮಕ್ಕಳು ನಿಷ್ಠೆಯಿಂದ ಬ್ರಾಹ್ಮಣರಾಗಿದ್ದರು. ಬ್ರಹ್ಮನಿಷ್ಠೆ ಇತ್ತವರಿಗೆ, ಅಪಾರವಾದ ಬ್ರಹ್ಮನಿಷ್ಠೆ ಇತ್ತವರಿಗೆ.
ಆ ಋಷಭದೇವ ದೊಡ್ಡವರು ಏನು ಮಾಡ್ತಾರೋ ಅದನ್ನು ಉಳಿದವರು ಅನಿಸುತ್ತಾರೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಅಂತ ಇದೆ, ಭಗವದ್ಗೀತೆ ಹೇಳಿದೆ. ತಾನು ಸರಿಯಾದ ಆಚರಣೆ ಮಾಡಿದರೆ ತನ್ನೋಡು ಜನ ಸರಿಯಾಗಿ ಆಚರಣೆ ಮಾಡ್ತಾರೆ ಅಂತ ಜನಕ್ಕೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಎಲ್ಲ ಸದ್ಧರ್ಮಾಚರಣೆ ಮಾಡ್ಕೊಂಡಿದ್ದಂತೆ ಶುಭದೇವ. ಒಂದು 100 ಸಲ ಯಜ್ಞವನ್ನು ಮಾಡಿದ್ದಂತೆ. ಇಂಥದ್ದೊಂದು ರಾಜ್ಯ ಆಗಿನ ಕಾಲದಲ್ಲಿ ಇತ್ತು. ಇಂಥವನು ಋಷಭದೇವ. ತನ್ನ 9 ಜನ ಮಕ್ಕಳು, ಕವಿಹರಿ, ಅಂತರಿಕ್ಷ, ಇವರು ಅದಲ್ಲದೆ 9 ಜನ ಮಕ್ಕಳು. ಅವರು ರಾಜ್ಯದಲ್ಲಿ ನಿಂತುಕೊಳ್ಳದೇನೆ ಎಲ್ಲೋ ಅರಣ್ಯದಲ್ಲಿ ಆಶ್ರಮದಲ್ಲಿ ಋಷಿಗಳ ಪರಿವಾರದಲ್ಲಿದ್ದು ಅನುಷ್ಠಾನ ಮಾಡಿಕೊಂಡಿದ್ದರಂತೆ. ಈ ಋಷಭದೇವ ಒಂದ್ಸಲ ಹೀಗೆ ಸಂಚಾರ ಮಾಡ್ತಾನೆ, ಎಲ್ಲೋ ಅರಣ್ಯಕ್ಕೆ ಹೋದಂತೆ. ಅಲ್ಲೊಂದು ಆಶ್ರಮದಲ್ಲಿ ತನ್ನ ಈ ಮಕ್ಕಳು ಸದ್ಧರ್ಮನಿಷ್ಠರು, ಸದಾಚಾರ ಸಂಪನ್ನರು ಹಾಗೆ ಅನುಷ್ಠಾನ ಮಾಡ್ಕೊಂಡಿದ್ದರಂತೆ. ಆ ಸಭೆಯಲ್ಲಿ ಇವರಿದ್ದರಂತೆ. ಆ ಸಭೆಯಲ್ಲಿ ಅವರಿದ್ದನ್ನು ನೋಡಿ ಧರ್ಮಾಚರಣೆ ಬಗ್ಗೆ ಏನಾದ್ರು ಹೊಸದಾಗಿ ಕಲ್ತ್ಕೊಳ್ಬೇಕಾಗಿತ್ತು ಅವರೆಲ್ಲ. ಅದನ್ನೆಲ್ಲ ಸಭೆಯಲ್ಲಿ ಅವರಿಗೆಲ್ಲ ಶಿಕ್ಷಣ ಕೊಟ್ಟಂತೆ, ಧರ್ಮ ಶಿಕ್ಷಣವನ್ನು ಕೊಟ್ಟ. ಅವರಿಗೆಲ್ಲ ಧರ್ಮ ಶಿಕ್ಷಣವನ್ನು ಕೊಟ್ಟ. ಅಲ್ಲಿಗೆ 4ನೇ ಅಧ್ಯಾಯ ಮುಗಿಯುತ್ತೆ. 5ನೇ ಅಧ್ಯಾಯ ಈ ಋಷಭದೇವ ತನ್ನ ಮಕ್ಕಳಿಗೆ ಮಾಡಿದ ಧರ್ಮೋಪದೇಶ. ತುಂಬ ಶ್ಲೋಕಗಳಿದ್ದಾವೆ, ಅದನ್ನು ನಾಳೆ ಪ್ರವಚನದಲ್ಲಿ ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಈಶ್ವರ गोपाल कृष्ण भगवान की जय। ಮೊಬೈಲ್ ತೆಗಿದೆ. ಮೊಬೈಲ್ ತೆಗಿ.